ಭೂಮಿಕಾ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮಾಲೀಕರಿಂದ ದೌರ್ಜನ್ಯ. ಮೈಸೂರಿನ ಹೂಟಗಳ್ಳಿಯಲ್ಲಿರುವ ಭೂಮಿಕಾ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸಗಾರನ ಮೇಲೆ ದೌರ್ಜನ್ಯ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಾಲೀಕರು ನಂಬಿಕೆ ದ್ರೋಹ ಎಸಗಿದ್ದಲ್ಲದೆ ಬಡ ಕೆಲಸಗಾರನ ಹೊಟ್ಟೆಯ ಮೇಲೆ ಹೊಡೆದಿದ್ದಾರೆ ಎನ್ನಲಾಗಿದೆ. ಕಳೆದ ಮಾರ್ಚ್ 14ರಂದು ಏಜೆನ್ಸಿಯ ಮಾಲೀಕರಾದ ಹೇಮಲತಾ ಮತ್ತು ಶಿವರಂಜನ್ ಅವರು ತಮ್ಮಲ್ಲಿ ಕೆಲಸ ಮಾಡುತ್ತಿದ್ದ ಶಿವು ಎಂಬುವವರ ಮೂಲಕ ಸುಮಾರು 70 ಗ್ರಾಹಕರ ಹೆಸರಿನಲ್ಲಿ ಗ್ಯಾಸ್ ಬುಕ್ ಮಾಡಿಸಿದ್ದರು. ಮಾಲೀಕರ ಸೂಚನೆಯಂತೆ ಶಿವು ಅವರು ಈ ಗ್ಯಾಸ್ ಸಿಲಿಂಡರ್ಗಳನ್ನು ಗ್ರಾಹಕರಿಗೆ ತಲುಪಿಸಿದ್ದರು. ಆದರೆ ನಂತರದ ಬೆಳವಣಿಗೆಯಲ್ಲಿ ಮಾಲೀಕರು ಶಿವು ಅವರ ಮೇಲೆ ಅಕ್ರಮವಾಗಿ ಗ್ಯಾಸ್ ಮಾರಾಟ ಮಾಡಿದ್ದೀಯಾ ಎಂದು ಸುಳ್ಳು ಆಪಾದನೆ ಹೊರಿಸಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ಮುನ್ಸೂಚನೆ ನೀಡದೆ ಅವರನ್ನು ಕೆಲಸದಿಂದ ಕಿತ್ತು ಹಾಕಿದ್ದಾರೆ. ಇಲ್ಲಿಗೆ ಈ ದೌರ್ಜನ್ಯ ನಿಂತಿಲ್ಲ. ಶಿವು ಅವರಿಗೆ ಬರಬೇಕಿದ್ದ ಕಳೆದ 3 ತಿಂಗಳ ಸಂಬಳ ಮತ್ತು ಅವರು ನೀಡಿದ್ದ 35,000 ರೂಪಾಯಿಗಳ ಡೆಪಾಸಿಟ್ ಹಣವನ್ನು ಹಿಂದಿರುಗಿಸಲು ಮಾಲೀಕರು ನಿರಾಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ನಂಬಿ ಕೆಲಸ ಮಾಡಿದವನಿಗೆ ಕೆಲಸವೂ ಇಲ್ಲ, ಹಣವೂ ಇಲ್ಲದಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ತನಿಖೆ ನಡೆಸಿ ಸಂಕಷ್ಟದಲ್ಲಿರುವ ಕೆಲಸಗಾರನಿಗೆ ನ್ಯಾಯ ಕೊಡಿಸುತ್ತಾರೆಯೇ ಎಂದು ಕಾದು ನೋಡಬೇಕಿದೆ.